ಮಧುರವ್ರ ನೀವು ಮಾತ್ರ ಅಟ್ಟಿ ಬಿಟ್ಟು ಹೊಂಟೋಗ್ಬೇಡಿ. ನೀವು ಅಟ್ಟಿ ಬಿಟ್ಟು ಹೋದ್ರೆ ನಾನು ನಿಮ್ಮ ಜೊತೆ ಬಂದ್ಬಿಡ್ತೀನಿ. ನಿಮ್ದು ಯಾಕೋ ಜಾಸ್ತಿ ಆಯ್ತು ರೀ. ಸುಂದರ ಮೇಡಮ್, ನಿಮ್ಮ ಸುಂದರವಾದ ಮುಖದಲ್ಲಿ ನೋವನ್ನು ಕಂಡು ನನ್ನ ಮನ್ಸಿಗೆ ಭಾರಿ ನೋವಾಯ್ತು. ಅಂದ್ರೆ ನಮ್ಮೆಲ್ಲರ ಮನ್ಸಿಗೂ ನೋವಾಯ್ತು ಅಂತ. ಮಧು, ನೀನು ಆ ಕುಡ್ಕನ್ನ ಕುಡಿಯೋದು ಬಿಡಿಸ್ಬೇಕು ಅಂತ ಇಲ್ಲಿ ಕರ್ಕೊಂಬಂದೆ. ನಮ್ಮೆಲ್ಲರಿಂದ ನಿಂಗೆ ತುಂಬಾ ಅವಮಾನ ಆಗ್ಬಿಡ್ತು. ಇನ್ಮೇಲೆ ನಾವಷ್ಟೇ ಅಲ್ಲ, ಆ ಕುಡ್ಕೊಂಡು ಕುಡಿಯೋಕೆ ಬಿಡಲ್ಲ. ಓ ಮಧುರವ್ರೆ, ಬೇಕಾದ್ರೆ ಖಾಲಿ ಬಾಟ್ಲ್ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಯಾವತ್ತೂ ಕುಡಿಯಲ್ಲ. ನೀವು ಮಾತ್ರ ನಾನು ಬಿಟ್ಟು ಹೋಗ್ಬೇಡಿ. ಅಂದ್ರೆ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಡಿ ಎಂದಿ. ನೀವ್ ಯಾರೇ ಏನೇ ಹೇಳಿದ್ರು ನಾನ್ ನಂಬಲ್ಲ. ನಿನಗೆ ನಂಬಿಕೆ ಬರ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು ಹೇಳು ಮಧು. ಹೌದು ಸುಂದ್ರಿ ಮೇಡಮ್, ನಿಮ್ಗೆ ನಂಬಿಕೆ ಬರ್ಕಾರ ನಾನು ಎಂತ ಮಾಡೋಕ್ಕೂ ಸಿದ್ಧ. ಹೌದಾ? ಒಂದ್ ನಿಮಿಷ ಇರಿ. ಅವರು ಬನ್ನಿ ಅನ್ನಿಲ್ಲ, ಹಿರಿ ಎಂದದು. ಹೌದಾ? ಎಣ್ಣೆ ಏಟಲ್ ಕಿಮಿ ಎಲ್ಲ ಬಂದಾಯ್ತು. ಮಧುರ ಅವ್ರೆ, ನಾವು ಎಣ್ಣೆ ಬಿಡ್ಬೇಕು ಅನ್ಕೊಂಡಿದ್ರೆ ನೀವು ನೋಡಿ ತಂದು ಕೊಡ್ತಾ ಇದ್ದೀರಿ. ಹಸ್ತ್ ಹುಲಿನ್ ಬೇಕಿದ್ರು ನಂಬೋದು, ಆದ್ರೆ ನಿಮ್ಮನ್ನೆಲ್ಲ ನಂಬಕ್ಕಾಗಲ್ಲ. ನಿಮ್ಗೆಲ್ಲ ಹೆಂಡತಿರ್ಗಿಂತ ಎಣ್ಣೆ ತಾನೇ ಮುಖ್ಯ. ತಗೊಳ್ಳಿ, ಎಷ್ಟು ಬೇಕೋ ಅಷ್ಟು ಕುಡಿರಿ. ಆಮೇಲೆ ಎಣ್ಣೆ ಮುಖ್ಯನೋ ಹೆಂಡತಿರ್ ಮುಖ್ಯನೋ ಅಂತ ಡಿಸೈಡ್ ಮಾಡಿ. ಅಲ್ಲಿ ತನಕ ನಾನು ಪುಟ್ಮಲೆ ಅವ್ರ ಮನೇಲಿ ಇರ್ತೀನಿ. ಬಾಯ್. ಹಣೆ ತಡ ಮಾಡಬೇಡಿ, ಈಗಲೇ ಹೋಗ್ಬಿಟ್ಟು ನನಗೆ ಎಂಟ್ರು ಮುಖ್ಯ ಅಲ್ಲ ಎಣ್ಣೆ ಮುಖ್ಯ ಅಂತ ಹೋಗ್ಬಿಡಿ. ಸಾರಿ, ಐ ಆಮ್ ವೆರಿ ಸಾರಿ. ಎಣ್ಣೆ ಇಟ್ಲಿ ಏನೇನು ಮಾತಾಡ್ತದೆ ನನಗೆ ಗೊತ್ತಾಯ್ತಾ ಇಲ್ಲ. ನೋಡಿ ಏನಂದ್ರೆ, ನಮ್ಗೆ ಎಣ್ಣೆ ಮುಖ್ಯನೋ ಎಂಟ್ರು ಮುಖ್ಯನೋ ಸರಿಯಾಗಿ ನಿರ್ಧಾರ ಮಾಡಬೇಕು ಅಂದರೆ ಇನ್ನೊಂದು ಸಸಿ ಬಿಟ್ಕೋಬೇಕು. ಅಲ್ಲ ಮಧುರ ಅವ್ರೆ, ನೀವು ಓದೋರಾಗಿ ಹಿಂಗ್ ಮಾಡಿದಿರಿ ಅಲ್ಲ, ಇದು ಸರಿಯಾ? ನಿಮ್ ತಲೆಲೇನು ಬುದ್ಧಿ ಇಲ್ವಾ? ಇನ್ನೇನ್ ಮಾಡ್ಲಿ ಪುಟ್ಮಲೆ ಅವ್ರೆ, ಆ ಕುಡ್ಕಂಗೆ ಕುಡಿಯೋದನ್ನ ಬಿಡಿಸ್ತೀನಿ ಅಂತ ಕರ್ಕೊಂಡ್ ಬಂದ್ರೆ ಅವ್ನು ಇಡೀ ಏರಿಯಾದಲ್ಲಿರೋ ಗಂಡಸರಿಗೆಲ್ಲ ಕುಡಿಯೋದನ್ನ ಹೇಳ್ಕೊಟ್ಬಿಟ್ಟಿದ್ದಾನೆ. ಅದಕ್ಕೆ ನೀವ್ ಹಿಂಗ್ ಮಾಡದ? ಕಟ್ಕೊಂಡ್ ಕೈಗೆ ಕುರಿ ಕೊಟ್ಟಂಗೆ ಕುಡ್ಕೊಂಡ್ ಕೈಗೆ ಎಂಡದ್ ಬಾಟ್ಲು ಕೊಟ್ಟು ಬಂದಿದ್ದೀರಲ್ಲ, ಇನ್ ಅವ್ರು ಸುಮ್ನೆ ಇದಾರ? ನಿಮ್ಗೆ ಒಂಚೂರು ಕಾಗೆ ಸೆನ್ಸ್ ಬ್ಯಾಡ್ವಾ? ಪುಟ್ಮಲೆ ಅವ್ರೆ, ಅದು ಕಾಗೆ ಸೆನ್ಸ್ ಅಲ್ಲ, ಕಾಮನ್ ಸೆನ್ಸು. ಹಿಡಿದ್ರೆ ಝಾಡ, ಅದೇ ಬ್ಯಾಡ್ವಾ? ಅಲ್ಲ ಪುಟ್ಮಲೆ ಅವ್ರೆ, ಗೌಡ್ರನ್ನ ಒಳ್ಳೆಯವ್ರು ಅನ್ಕೊಂಡಿದ್ದೆ, ಆದ್ರೆ ಅವ್ರ ಜೊತೆ ಸೇರ್ಕೊಂಡು ಕುಡಿಯೋದನ್ನ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ನೀವ್ ಸ್ವಲ್ಪನಾದ್ರೂ ಬುದ್ಧಿ ಹೇಳ್ಬಾರ್ದಾ? ಅಯ್ಯೋ, ನಂಗೂ ಬುದ್ಧಿ ಹೋಳಿ ಸಾಕಾಗ್ಬಿಟ್ಟದೇನಿ, ಆದ್ರೆ ಅವ್ರು ಕೇಳಲಿಲ್ಲ. ಅವರಿಂದ ನಂಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ? ಅದಕ್ಕೆ ಕುಡಿದು ತೇಲಾಡ್ಲಿ ಅಂತ ನಾನೇ ಬಾಟಲ್ ಕೊಟ್ಬಿಟ್ಟು ಬಂದೆ. ಮಧುರ ಅವ್ರೆ, ಚಂದನವ್ರ ಹಂಗಿರ್ಲಿಲ್ವಲ್ಲ, ಅವ್ರ ಯಾಕೆ ಇಷ್ಟೊಂದು ಹಾಳಾಗ್ಬಿಟ್ರು? ಗಂಡಸೆಲ್ಲ ಕುರಿ ಮಂದೆ ಇದ್ದಾಗ ಪುಟ್ಮಲಿ ಅವ್ರೆ, ಒಂದ್ ಕುರಿ ಹಳ್ಳಕ್ ಬಿದ್ರೆ ಎಲ್ಲಾರು ಬೀಳ್ತಾರೆ. ನೀವ್ ಹೇಳೋದು ದಿಟಾನಿ, ಮುಂದಕ್ಕೆ ಏನ್ ಮಾಡಿರಿ? ಹೇಳಲ್ಲ, ಮಾಡಿ ತೋರಿಸ್ತೀನಿ. ಮಧುರ ಅವ್ರೆ, ಅದ್ ಯಾನು ಅಂತ ನಂಗೊಂಚೂರು ಹೇಳಿ. ನಂಗೀಗ ಹೇಳಕ್ ಮೂಡಿಲ್ಲ, ನನ್ನ ಸ್ವಲ್ಪ ಫ್ರೀ ಆಗ್ಬಿಡಿ. ನಾನೇ ನಿಮ್ಗೆ ಕಾಸು ಕೊಟ್ಟು ಕೂರ್ಸ್ಕೊಂಡಿವ್ನ, ಫ್ರೀ ಆಗಿ ತಾನೇ ಕೂತಿರೋದು, ಅದೇನು ಅಂತ ಹೇಳಿ. ನಾನ್ ಹೇಳಿದ ಹಾಗಲ್ಲ ಪುಟ್ಮಲಿ ಅವ್ರೆ, ಮುಂದೇನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ ಹೇಳ್ತೀನಿ, ಸ್ವಲ್ಪ ಟೈಮ್ ಕೊಡಿ ಅಂದೆ. ಓ ಹಂಗಂದ್ರಿಯಾ? ಸರಿ ಸರಿ, ನೀವು ಯೋಚನೆ ಮಾಡ್ತಾರಿ, ಅಷ್ಟ್ರಲ್ಲಿ ಹೋಗಿ ನಾ ಬಿಸಿನೀರ್ ಕಾಯಿಸ್ಕೊಂಬತ್ತೀನಿ. ಬಿಸಿನೀರ್ ಯಾಕೆ? ಅದು ಕಾಪಿ ಮಾಡಕ್ಕೆ ಅಲ್ಲಿ ಖಾಲಿ ಆಗ್ಬಿಟ್ಟದೇನಿ, ಅದಕ್ಕೆ ಬಿಸಿನೀರ್ನೇ ಕಾಪಿ ಅಂತ ಕುಡ್ಕೊಂಡು ಯೋಚನೆ ಮಾಡಿ. ಇದೇನು ಗೌಡ್ರೆ, ಎಣ್ಣೆ ಹೊಡೆಯೋಣ ಅಂತ ಕರ್ಕೊಂಡು ಬಂದು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ರಲ್ಲ. ಊರ್ ಮೇಲೆ ಊರ್ ಬಿದ್ರೆ ಗಡ್ಡಪ್ಪನ ಗಡ್ಡಕ್ಕೆ ಏನಾಯ್ತು ಅಂದ್ರಂತೆ, ಹಂಗಾಯ್ತು ನಿಮ್ಮ ಕತೆ. ಎಂಟ್ರು ಅಟ್ಟಿ ಬಿಟ್ಟರೆ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಅಲ್ಲಿ ಹೋಗಿ 7 ಜನ ಸೇರ್ಕೊಂಡ್ಬಿಟ್ಟವೆ. ನಮ್ಮ ತಿಥಿಗೆ ಒಡೆ ಗ್ಯಾರಂಟಿ. ಏನ್ ಗೌಡ್ರ? ಅದು ನಮ್ಮ ಮಟ್ಟಿಲಿ ತಿಂಡಿ ಆಯ್ತು, ಅದಕ್ಕೆ ನಿಮ್ಮ ಮಟ್ಟಿಗೆ ಬಂದಿ. ನಿಮ್ಮನೇಲಿ ತಿಂಡಿ ಮಾಡಿ ನಮ್ಮನೇಲಿ ಪ್ಲೇಟ್ ತೊಳೆಕ್ ಬಂದ್ರಾ? ನೀವು ಒಂದ್ಬಿಟ್ಟು ದಂಡಲ್ಲಿ ನಿಂತ್ಕೊಳ್ಳಿ, ತೊಳೆದಾಕ್ಬಿಡ್ತೀನಿ. ಏನಂದ್ರೆ? ಅದು ನಮ್ಮ ಮಟ್ಟಲ್ಲಿ ಹಾಲು ಖಾಲಿ ಆಗ್ಬಿಡ್ತು ಅನ್ನಿ, ಅದಕ್ಕೆ ನಿಮ್ಮ ಮಟ್ಟಿಗೆ ಕಾಫಿ ಕುಡಿಯಕ್ಕೆ ಬಂದಿ. ಆದ್ರೆ ನಮ್ಮನೇಲಿ ಕಾಫಿ ಪುಡಿನೇ ಖಾಲಿ. ಮಧುರ ಅವ್ರೆ, ಯಾಕೆ ಇವತ್ತು ಈ ಪಟ್ಟಿ ಕಾರುವಾಗಿ ಮಾತಾಡಿರಿ? ಏನಾದ್ರು ತಪ್ಪು ಮಾಡಿದ್ನಾ? ನೀವೇನು ತಪ್ಪು ಮಾಡಿಲ್ಲ. ಆ ಡಾಕ್ಟರ್ನ ನೆನ್ಸ್ಕೊಂಡ್ರೆ ಕೋಪ ಬರುತ್ತೆ. ಯಾಕೆ ಮಧುರ ಅವ್ರ ಡಾಕ್ಟರ್ ಏನ್ ಮಾಡಿದ್ರು? ಬಜರಂಗಿ ಅವ್ರ ಹೆಂಡತಿ ಪ್ರೆಗ್ನೆಂಟ್ ಅಂತ ನಿಮ್ಗೂ ಗೊತ್ತು ತಾನೆ? ಒಬ್ಬ ಡಾಕ್ಟರ್ ಆಗಿ ಅವ್ರಿಗೆ ಪಪ್ಪಾಯ ಕೊಟ್ಟು ಅಸ್ವಸ್ಥರನ್ನ ಮಾಡಿದ್ದಾರೆ. ಡಾಕ್ಟರ್ ಮಾಡೋ ಕೆಲ್ಸನ ಇದು? ಇಷ್ಟು ಬಿರ್ನ ಈ ವಿಷಯ ಇಡೀ ಬೀದಿಗೆ ಟಾಮ್ ಆಗ್ಬಿಟ್ಟದಲ್ಲಪ್ಪ, ಈಗ ಏನ್ ಮಾಡೋದು? ಏನ್ ಯೋಚನೆ ಮಾಡ್ತಿದ್ದೀರಾ? ಅದು ಮಧುರ ಅವ್ರೆ, ಈ ಡಾಕ್ಟರ್ ಯಾಕೆ ಹಿಂಗ್ ಮಾಡ್ಬಿಟ್ರು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅವ್ರೇನಾದ್ರೂ ನನ್ ಕೈಗೆ ಸಿಕ್ಕಿದ್ರೆ ಫ್ರೈಡ್ ರೈಸ್ ತರ ಫ್ರೈ ಮಾಡ್ಬಿಡ್ತೀನಿ. ಹೋಗ್ಲಿ ಬಿಡಿ ಮಧುರ ಅವ್ರೆ, ಮೊದ್ಲೇ ಆ ಅಪ್ಪ ಬಿಕ್ಕಳಿಸ್ತಾನೆ,
ಬಜರಂಗಿ ಅವ್ರ ಹೆಂಡ್ರ ಕೈಲಿ ಪರಂಗಿ ಹಣ್ಣು ಕೊಟ್ಬಿಟ್ಟು ಬಜರಂಗಿ ಅವ್ರಿಗೆ ಶಾನೆ ಇಷ್ಟ ಅಲ್ವಾ, ಅವ್ರಿಗೆ ಕುಯ್ ಕೊಡ್ಬಿಡಿ ಅಂತ 7 ಅಷ್ಟರಲ್ಲಿ ಅವರೇ ಕುಯ್ಕೊಂಡ್ ಬಾಯಿಗೆ ಹಾಕೊಂಡ್ಬಿಟ್ಟಿರ್ತಾರೆ. ಏನು ನೀವು ಆ ಡಾಕ್ಟರ್ಗೆ ಸಪೋರ್ಟ್ ಮಾಡ್ತಿದ್ದೀರಾ? ನಾನೇನು ಸಪೋರ್ಟ್ ಮಾಡ್ತಾ ಇಲ್ಲ ಮಧುರ ಅವ್ರೆ. ಮೊದಲೇ ಬಜರಂಗಿ ಇನ್ಸ್ಪೆಕ್ಟರ್ಗೆ ಆ ಥರ ಜಾಸ್ತಿ. ಇದಕ್ಕೂ ಮೊದಲು 7 ಸತಿ ಅವ್ರ ಚೊರೆಯಿಂದಲೇ ಅಬಾರ್ಷನ್ ಆಗಿತ್ತಂತೆ. ಇದು ಯಾಕೆ ಆಗಿರಬಾರ್ದು? ಒಂದ್ ಹೆಣ್ಣಿನ ಬಗ್ಗೆ ಈ ರೀತಿ ಎಲ್ಲ ಮಾತಾಡಕ್ ನಿಮಗ್ ನಾಚಿಕೆ ಆಗಲ್ಲ? ಹೆಣ್ಣಿನ ಕಷ್ಟ ಏನಂತ ನಿಮ್ಗೇನ್ರಿ ಗೊತ್ತು? ಮಧುರ ಅವ್ರನ್ನ ಹೇಳೋದು ಹಂಗೆ ಅಲ್ಲ. ಹಾಗೂ ಇಲ್ಲ ಹೀಗೂ ಇಲ್ಲ. ಹೆಣ್ಣಿನ ವ್ಯಾಲ್ಯೂ ಗೊತ್ತಿಲ್ದಾರೋ ನಿಮ್ ಜೊತೆ ಮಾತಾಡಕ್ ನನಗೆ ಇಷ್ಟ ಇಲ್ಲ. ಯು ಪ್ಲೀಸ್ ಗೆಟ್ ಔಟ್. ಮಧುರ ಅವ್ರೆ ಕೊಂಗಳಿ ಮಲ್ಲಪ್ಪ ಇವ್ರ ಮೇಲೆ ಆನೆ ಮಾಡ್ಬಿಟ್ಟಿನಿಲ್ಲ ಅಂತ ಅವ್ರ ಪರವಾಗಿ ಮಾತಾಡಕ್ ಹೋದ್ರೆ ಇವರೇ ನನ್ನ ಗೆಟ್ ಔಟ್ ಅಂದ್ಬಿಟ್ರು. ಈಗ ನನಗೆ ಆಗಿರೋ ನೋವುಗೆ ಯಾವ ಮಾತ್ರೆ ತಕೊಳ್ಳಿ? ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಮನ ಮನ. ಪಾಪು ಪಾಪು ನಾನು ಪಾಪು ಅಲ್ಲ, ಪಾಂಡುಪುರ್ ಪುಟ್ಮಲಿ ಅಂತ ಕರೀರಿ, ಇಲ್ಲ ಅಂದ್ರೆ ಮಕ್ಕದ ಮೇಲೆ ಹೊಡೆದು ಬಿಡ್ತೀನಿ. ಸಾರಿ ಪಾಂಡುಪುರದ ಪುಟ್ಮಲ್ಲಿ ಅವರೇ. ಹಂಗ್ ಬನ್ನಿ ದಾರಿಗೆ. ಏನ ನಮ್ಮ ಟೀಚರ್ ಬಂದ್ಬಿಟ್ಟಿದ್ರಿ? ಅದೇನೋ ಗೊತ್ತಿಲ್ಲ ಪುಟ್ಮಲ್ಲಿ ಅವರೇ, ನನ್ಗೆ ಗೊತ್ತಿಲ್ಲದೆ ನನ್ನ ಕಾಲ್ಗಳು ಇಲ್ಲಿ ಕರ್ಕೊಂಡ್ ಬಂದ್ಬಿಡ್ತವೆ. ಯಾನಂದ್ರಿ? ಪುಟ್ಮಲ್ಲಿ ಅವರೇ, ನನ್ಗೆ ಜ್ಯೂಸ್ ಕುಡಿಬೇಕು ಅನ್ನಿಸ್ತು, ಅದಕ್ಕೆ ಇಲ್ಲಿಗೆ ಬಂದ್ಬಿಟ್ಟೆ. ಅಯ್ಯ, ಮಧುರ ಅವ್ರಿಗೆ ಹೇಳಿದ್ರೆ ಮಾಡ್ಕೊಟ್ಟಿರೋರಲ್ಲ. ಅವಳಿಗೆ ನಿಮ್ಮಷ್ಟು ಚೆನ್ನಾಗಿ ಜ್ಯೂಸ್ ಮಾಡಕ್ ಬರಲ್ಲ ಪುಟ್ಮಲ್ಲಿ ಅವರೇ. ನೀವು ಮೆಣಸಿನಕಾಯಿ ಜ್ಯೂಸ್ ಮಾಡ್ಕೊಟ್ರು ಮಲ್ಗೊಬ್ಬ ಮಾವಿನ ಹಣ್ಣಿನ ಜ್ಯೂಸಿನ ತರ ಇರುತ್ತೆ. ಹಂಗಂದರಿಯಾ? ಪುಟ್ಮಲ್ಲಿ ಅವರೇ, ಆ ದೇವರು ನಿಮ್ ಕೈಯಲ್ಲಿ ಅಮೃತ ತುಂಬ ಕಳಿಸ್ಬಿಟ್ಟಿದ್ದಾನೆ. ಮತ್ತೆ ನಮ್ ಸೋದರತೆ ನನ್ ಕೈಯಾರ ನೀರ್ ಕುಡ್ದು ಗಟ್ಟಕಂದ್ಬಿಟ್ರಲ್ಲ. ಅವ್ರಿಗೆ ವಯಸ್ಸಾಗಿತ್ತು ಅನ್ಸುತ್ತೆ, ಅದಕ್ಕೆ ಗೊಟ್ಟ ಕಂಡ್ಬಿಟ್ಟಿದ್ದಾರೆ. ಹೋಗಿ ಜ್ಯೂಸ್ ತಗೊಂಬನ್ನಿ. ಸರಿ, ಪರಂಗೇಣ ಜ್ಯೂಸ್ ಮಾಡ್ಕೊಂಬರ್ಲಾ? ಮಾಡ್ಕೊಂಬನ್ನಿ. ನಾನು ಬರಲ್ಲ. ಯಾಕ? ಪರಂಗಿನ ಸಿಪ್ಪೆ ತೆಗಿಯಕ್ಕೆ ಆಲ್ರೆಡಿ ತಂದಿಟ್ಟವ್ನಿ. ಬರ್ತೀನಿ. ಪುಟ್ಟಬಲ್ಲಿ ಅವ್ರ ಕೈಯಲ್ಲಿ ನೀರು ಕುಡಿದ್ರು ಬಿಯರ್ ಕುಡ್ದಷ್ಟು ಕಿಕ್ ಹೊಡಿಯುತ್ತೆ. ಪುಟ್ಟಬಲ್ಲಿ ಅವ್ರ ಜೊತೆ ಇರುವಾಗಲೇ ಇವ್ರು ಫೋನ್ ಮಾಡ್ತಾರೆ. ಯಾವನವನು? ಚಂದನ್ ಅವ್ರೆಲ್ಲಾದ್ರು? ಚಂದನ್ ಅವ್ರೆ, ಇಲ್ಲಿ ಜ್ಯೂಸ್ ಮಾಡ್ದವ್ನಿ, ಕುಡೀರಿ, ಇಲ್ಲ ಅಂದ್ರೆ ತಣ್ಣಗಿನ ಜ್ಯೂಸ್ ಬಿಸಿ ಆಗ್ಬಿಡ್ತದೆ. ಮನೇಲಿ ಫ್ರೀ ಆಗಿದ್ದಾಗ ಯಾವನೂ ಫೋನ್ ಮಾಡಲ್ಲ, ಇಂಥ ಟೈಮಲ್ಲಿ ಫೋನ್ ಮಾಡಿ ತಲೆ ತಿಂತಾರೆ. ಪುಟ್ಮಲ್ಲಿ ಅವರೇ ಜ್ಯೂಸ್ ಇಟ್ಟಿದ್ದೀನಿ ಅಂದ್ರೆ ಬರೀ ಖಾಲಿ ಗ್ಲಾಸ್ ಇದೆ. ಚಂದನ್ ಅವ್ರೆ, ಇದೇ ಗ್ಲಾಸಲ್ಲಿ ನಾನು ಜ್ಯೂಸ್ ತಂದದ್ದು. ಹಾಗಿದ್ರೆ ಜ್ಯೂಸ್ ಎಲ್ಲೋಯ್ತು? ಅದೇ ನಂಗೂ ಗೊತ್ತಾಯ್ತು ಅಲ್ಲ. ನೀವೇ ಕುಡಿದ್ಬಿಟ್ಟು ನಂತ ನಾಟಕ ಮಾಡಿರಿಯಾ? ಪುಟ್ಮಲ್ಲಿ ಅವರೇ, ನಿಮ್ಮ ಮೇಲೆ ಆಣೆ ನಾನು ಈ ಗ್ಲಾಸ್ನ ಟಚ್ ಕೂಡ ಮಾಡಿಲ್ಲ. ಚಂದನ್ ಅವ್ರೆ, ನಿಮ್ಮೇಲೆ ಆಣೆ, ನಾನು ಇದೇ ಗ್ಲಾಸಲ್ಲಿ ಜ್ಯೂಸ್ ಇಟ್ಟಿದ್ದು. ಹಾಗಿದ್ರೆ ಜ್ಯೂಸ್ ಎಲ್ಲ ಹೋಯ್ತು? ಚಂದನ್ ಅವ್ರೆ, ನನ್ ಸಾನಿ ಹೆದರಿಕೆ ಆಯ್ತದೆ. ಒತ್ತರೇನು ಹಿಂಗೆ ಆಯ್ತು ಅನ್ನಿ. ನಮ್ಮ ಬಾಬನಿಗೆ ನಾಷ್ಟ ತಂದು ಕೊಟ್ರೆ ಬಂದು ನೋಡೋಷ್ಟರಲ್ಲಿ ಪ್ಲೇಟೇ ಇರ್ಲಿಲ್ಲ. ಮುಲ್ಲಿಯವ್ರೆ, ನನ್ಗೆ ಅನ್ಸುತ್ತೆ ಇದು ದೆವ್ವದ ಕಾಟನೇ ಇರಬೇಕು. ಚಂದನ್ ಅವ್ರೆ, ನಮ್ಮ ಮಟ್ಟಲ್ಲಿ ದಯ್ಯ ಇದ್ದದ. ಚಂದನ್ ಅವ್ರೆ, ನಂಗೆ ದಯ್ಯ ಅಂದ್ರೆ ಸಾನಿ ಹೆದರಿಕೆ ಆಯ್ತದೆ. ದಯ್ಯ ಏನಾದ್ರೂ ಬಂದ್ಬಿಟ್ರೆ ಯಾರಾದ್ರೂ ಗಟ್ಟಿಯಾಗಿ ಹಿಡ್ಕೋಬೇಕು ಅನ್ಸ್ಬಿಡುತ್ತೆ. ಪುಟ್ಟಮಲ್ಲಿಯವರೇ, ದೆವ್ವದ ಸ್ಮೆಲ್ ಬರ್ತಾ ಇಲ್ವಾ? ನೀವು ಕಂಡಾಗ ನಮ್ಮ ಮಟ್ಲಿ ನಾನು ನನ್ನ ಹೆಂಡ್ರು ಪುಟ್ಮಲ್ಲಿ. ನಾನು ಕಾಣ್ತಿದ್ದಂಗೆ ಯಾರಿದ್ರ? ನಿಮಗೆ ಸಹಾಯ ಮಾಡ್ದಕ್ಕೆ ನಾನು ಸಿಕ್ ತೋರ್ಕೊಂಡ್ ಬಯಸ್ಕೊಳಂಗ ಆಗ್ಬಿಟ್ಟದೆ. ಅದೇ ನಿಮ್ಗೆ ಹೊಸ್ತಲ್ವಲ್ಲ ಬಿಡಿ. ಇದೇ ರೀತಿ ನೆಗ್ಲಿಜೆನ್ಸಿ ತೋರಿಸ್ತಿದ್ರೆ ನಾನ್ ನಿಮ್ನ ಬಿಟ್ಟು ಹೋಗ್ಬೇಕಾಗುತ್ತೆ. ಕಟ್ಕೊಂಡ್ರ ಗಂಡನ್ನೇ ಹುಚ್ಚಾಸ್ಪತ್ರೆಗೆ ಸೇರಿಸ್ಬೇಕಂತ ಕೇಳ್ತಿದೆಲ್ಲ. ನಿನಗೇನ್ ಗಂಡನ ಮೇಲೆ ಗೌರವ ಮರ್ಯಾದೆ ಪ್ರೀತಿ ಏನೂ ಇಲ್ವಾ? ಈ ವಿಷಯ ಎಲ್ಲ ಸೇಟ್ಲಾಗ್ಲಿ, ನೀ ಇರುಂದ್ರು ನಾನೇನು, ನೀ ಇಲ್ಲಿರಲ್ಲ, ಹೋಯ್ತಾ ಇರ್ತೀನಿ. ಆಮೇಲೆ ನೀವು ಇಲ್ಲೇ ಇದ್ರೆ ಇಲ್ಲಿರಲ್ಲ, ಮೇಲೆ ಕಳಿಸ್ಬಿಡ್ತೀನಿ. ಜೋರಿ